question, how many 3-digit numbers are divisible by 7 ಅಂತ ಕೇಳಿದ್ದಾರೆ. ಅಂದರೆ 3-digit numbers divisible by 7. So what are the numbers divisible by 7? 7, 14, 21. But these numbers are 2-digit. ಇವೇನು 2-digit numbers. ಹಾಗಾಗಿ ನಮಗೇನು ಕೇಳಿದರೆ 3-digit numbers. 3-digit numbers ಅಂದರೆ 100, 101, 102, 103, 104, 105 ಹೀಗೆ ಇವು 3-digit numbers. ಸೊ ಇದರಲ್ಲಿ ಯಾವುದು ಡಿವಿಸಿಬಲ್ ಬೈ 7 ಆಗುತ್ತೆ ಅದನ್ನು ಫಸ್ಟ್ ನಂಬರ್ ಅಂತ ತಗೊಳ್ಳೋಣ. ಸೊ ಇದು 100 ನಾಟ್ ಡಿವಿಸಿಬಲ್ ಬೈ 7, ಇದನ್ನು ನಾಟ್ ಡಿವಿಸಿಬಲ್ ಬೈ 7, 102 ನಾಟ್ ಡಿವಿಸಿಬಲ್ ಬೈ 7, 103 ನಾಟ್ ಡಿವಿಸಿಬಲ್ ಬೈ 7, 104 ನಾಟ್ ಡಿವಿಸಿಬಲ್ ಬೈ 7. ಆದರೆ ಇದು 7 1s 7 5s 35. ಅಂದರೆ 105 is the first number divisible by 7, 3-digit number. 105 is the first 3-digit number divisible by 7. ಸೊ ಇದಕ್ಕೆ ಪ್ಲಸ್ 7 ಆ್ಯಡ್ ಮಾಡಿದ್ರೆ 112, ಸೊ 119. ಸೊ ಇದು ನಮಗೆ ನಂಬರ್ಸ್ ಬರುತ್ತೆ. ಈಗ ಇದು ಎಲ್ಲಿವರೆಗೆ ಹೋಗ್ಬೋದು, ಲಾಸ್ಟ್ ಡಿಜಿಟ್ ಯಾವುದು ಅಂದರೆ, ಈಗ ಲಾಸ್ಟ್ 3-digit ನಂಬರ್ ಅಂದರೆ 999 ಆಗುತ್ತೆ. 999. ಸೊ 999 ಈಸ್ ನಾಟ್ ಡಿವಿಸಿಬಲ್ ಬೈ 7. 998 ಡಿವಿಸಿಬಲ್ ಬೈ 7 ಆಗಲ್ಲ. 997 ಆಗೋದಿಲ್ಲ. 996 ಆಗೋದಿಲ್ಲ. 995 ಆಗೋದಿಲ್ಲ. ಸೊ 994 ಈಸ್ ಡಿವಿಸಿಬಲ್ ಬೈ 7. ಸೊ 105, 112, 119 ಸೊ ಆನ್ 994ವರೆಗೂ ನಂಬರ್ಸ್ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ನಂಬರ್ಸ್, ಹೌ ಮೆನಿ 3-digit ನಂಬರ್ಸ್ ಆರ್ ಡಿವಿಸಿಬಲ್ ಬೈ 7 ಅಂತ ಕೇಳಿದ್ದಾರೆ. ಸೊ ಈಗ ನಮಗೆ ಇದು ಸೀರೀಸ್ ಬಂತು. ಇದು ಯಾವುದು AP ಸೀರೀಸ್ ನಮಗೆ ಬಂತು. ಸೊ ಈಗ ನಾವು n ಟರ್ಮ್ಸ್ ಎಷ್ಟಿವೆ ಅಂತ ನಾವು ಕಂಡುಹಿಡಿಯೋಣ. ಸೊ ಏನು ಗೊತ್ತಿದೆ ನಮಗೆ 105 ಫಸ್ಟ್ ಟರ್ಮ್. D ಏನಿದೆ 7, AN ಏನಿದೆ 994. AN is equal to A plus n minus 1 into D. AN is equal to 994. ಏನಿದೆ 105 plus n minus 1 into 7. ಸೊ ಈಗ 994 minus 105, 7n minus 7. ಸೊ ಇದು 994 minus 105 ಮಾಡಿದ್ರೆ ಎಷ್ಟಾಗುತ್ತೆ? 894, 889 ಆಗುತ್ತೆ. ಇದು 7n minus 7. ಸೊ ಈ 889 ಇದು minus 7 ಈ ಕಡೆ ಬಂದರೆ plus 7, 7n. ಸೊ 896 is equal to 7n. n is equal to 896 by 7. So 7 1s 7, 7 2s 14, 7 8s. So therefore 128 3-digit numbers are divisible by 7. ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ನಂಬರ್ಸ್ ಇವೆ ಅಂದರೆ 128 ನಂಬರ್ಸ್ ಡಿವಿಸಿಬಲ್ ಬೈ 7 ಇವೆ.
ಇಲ್ಲಿಂದ ಇಲ್ಲಿವರೆಗೆ. ಸೊ ಈಗ ನೆಕ್ಸ್ಟ್ ಕ್ವೆಶನ್, ಹೌ ಮೆನಿ ಮಲ್ಟಿಪಲ್ಸ್ ಆಫ್ 4 ಲೈ ಬಿಟ್ವೀನ್ 10 ಆ್ಯಂಡ್ 50 ಅಂತ ಕೇಳಿದ್ರಿ. ಅಂದರೆ 10 ಮತ್ತು 250 ನಡುವೆ ಎಷ್ಟು ಮಲ್ಟಿಪಲ್ಸ್ ಆಫ್ 4 ಬರುತ್ತೆ ಅಂತ ಕೇಳಿದೆ. ಸೊ ಮಲ್ಟಿಪಲ್ಸ್ ಆಫ್ 4 ಅಂದರೆ 4, 8, 12, 16 ಹೀಗೆ ಇವು ಮಲ್ಟಿಪಲ್ಸ್ ಆಫ್ 4. ಆದರೆ ಬಿಟ್ವೀನ್ 10 ಆ್ಯಂಡ್ 250 ಅಂತ ಕೇಳಿದ್ದಾರೆ. ಹಾಗಾಗಿ ಇದು 4 ಲೆಸ್ ದೆನ್ 10 ಇದೆ. ಸೊ ಹಾಗಾಗಿ ಇದು ತೊಗೊಳಕ್ಕೆ ಬರಲ್ಲ. ಸೊ ಇದು 8 ಕೂಡ ಲೆಸ್ ದೆನ್ 10 ಇದೆ. ಹಾಗಾಗಿ 8ನೂ ತೊಗೊಳಕ್ಕೆ ಬರಲ್ಲ. 12 10ಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ 12 ಏನು ಬರುತ್ತೆ, 10 ಮತ್ತು 250 ನಡುವೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿಂದ ನಾವು ಸೀರೀಸ್ನ ತೊಗೊಳ್ಬೇಕು. ಅಂದರೆ ಫಸ್ಟ್ ನಂಬರು 12, ಸೆಕೆಂಡ್ 16, ಮತ್ತು ಮಲ್ಟಿಪಲ್ 16 ಆದಮೇಲೆ 20. ಸೊ ಹೀಗೆ ಎಲ್ಲಿವರೆಗೂ ತೊಗೋಬೇಕಂದ್ರೆ 250 ಒಳಗಡೆ ಇರೋವು. ಸೊ 250 ಏನಾದರೂ 4ಇಂದ ಡಿವಿಸಿಬಲ್ ಆಗುತ್ತಾ ಇಲ್ಲೋ ಅಂತ ನೋಡಬೇಕು. ಸೊ ಇದು ನಾಟ್ ಡಿವಿಸಿಬಲ್ ಬೈ 4 ಇದೆ. ಇದ್ರ ಹಿಂದಿನ ನಂಬರ್ ನೋಡೋಣ. 249 ನಾಟ್ ಡಿವಿಸಿಬಲ್ ಬೈ 4 ಇದೆ. 248 divisible by 4, 4 6 4 2. So 248 divisible by 4 ಇದೆ, divisible by 4. ಸೊ ಲಾಸ್ಟ್ ಯಾವ್ದು ನಂಬರು 248 ಅಂತ ತಗೋಬೋದು. ಸೊ ಈಗ ಸೀರೀಸ್ ಏನು ಬಂತು ನಮಗೆ, ಇದು ಸೀರೀಸ್ ಬಂತು 12, 16, 20, 248. ಸೊ ಇದ್ರ ಒಳಗಡೆ ನಂಬರ್ ಎಷ್ಟಿವೆ ಅನ್ನೋದನ್ನು ನಾವು ಕಂಡುಹಿಡಬೇಕು. ಅಂದರೆ ಎನ್ ಎಷ್ಟಿದೆ ಅಂತ ಕಂಡುಹಿಡಬೇಕು. ನಮಗೂ ಎ ಅಂತ ಗೊತ್ತಿದೆ, ಎ 12, ಡಿ 4, ಎ ಎನ್ 248. ಸೊ ಈ ಫಾರ್ಮುಲಾ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಏನಿದೆ 248, ಏನಿದೆ 12, ಎನ್ ನಮಗೆ ಗೊತ್ತಿಲ್ಲ, ಡಿ 4. 248 ಈಸ್ ಈಕ್ವಲ್ ಟು 12 ಪ್ಲಸ್ 4n ಮೈನಸ್ 4. 248 ಈಸ್ ಈಕ್ವಲ್ ಟು 12 ಮೈನಸ್ 4 8 ಪ್ಲಸ್ 4n. 248 minus 8 is equal to 4n. 240 is equal to 4n. n is equal to 240 by 4. 4 6. So n is equal to 60. ಅಂದರೆ ಇಲ್ಲಿಂದ ಇಲ್ಲಿವರೆಗೂ 60 ಮಲ್ಟಿಪಲ್ಸ್ ಆಫ್ 4 ಇವೆ ಅಂತ ನಮಗೆ ಗೊತ್ತಾಯಿತು. ಸೊ ಲಾಸ್ಟಿಗೆ ಏನು ಬರೀಬೇಕು, therefore 60 multiples of 4 lie between 10 and 250. Next question, for what value of n are the nth terms of 2 APs? ಅಂದರೆ ನಮಗೆ 2 APs ಕೊಟ್ಟಿದ್ದಾರೆ. ಯಾವ್ಯಾವ ಅಂದರೆ ಫಸ್ಟ್ AP 63, 65, 67 ಕೊಟ್ಟಿದ್ದಾರೆ. ನೆಕ್ಸ್ಟ್ AP 3, 10, 17 ಅಂತ ಕೊಟ್ಟಿದ್ದಾರೆ. ಸೊ ಫಾರ್ ವಾಟ್ ವ್ಯಾಲ್ಯೂ ಆಫ್ nth ಟರ್ಮ್ಸ್ ಸೇಮ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಅಂದರೆ ಎನ್ ಇವೆರಡರದು ಈಕ್ವಲ್ ಇದೆ. ಆದರೆ ಯಾವ ವ್ಯಾಲ್ಯೂ ಎನ್ನಿಗೆ ಎರಡು nth ಟರ್ಮ್ ಈಕ್ವಲ್ ಇದೆ ಅಂತ ಕೇಳಿದ್ದಾರೆ. ಸೊ ಅದನ್ನು ನಾವು ಇಲ್ಲಿ ನೋಡೋಣ. ಸೊ ಫಸ್ಟ್ ಎ ಪಿ ಎನಲ್ಲಿ 63, 65, 67ನಲ್ಲಿ nth ಟರ್ಮ್ನ ಬರೆಯೋಣ. ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎ ಏನಿದೆ 63, ಡಿ ಏನಿದೆ 2. ಎ ಎನ್ ಈಸ್ ಈಕ್ವಲ್ ಟು 63 ಪ್ಲಸ್ ಎನ್ ಮೈನಸ್ 1 ಇಂಟು 2.
an is equal to 63 plus 2n minus 2. an is equal to 61 plus 2n. ಸೊ ಇದು ಫಸ್ಟ್ ಎ ಪಿದು nth ಟರ್ಮ್ ನಮಗೆ ಬಂತು, ಫಸ್ಟ್ ಎ ಪಿದು nth ಟರ್ಮ್. ಸೊ ಸೆಕೆಂಡ್ ಎ ಪಿದು ಏನಿದೆ 3, 10, 17 ಇದೆ. ಸೊ ಇದ್ರದ್ದು nth ಟರ್ಮು a ಪ್ಲಸ್ n ಮೈನಸ್ 1 ಇಂಟು ಡಿ. ಎ ಏನಿದೆ 3, ಡಿ ಏನಿದೆ 10 ಮೈನಸ್ 3 7. ಸೊ ಇದ್ರದ್ದು n ಟರ್ಮ್ ಬಂದಾಗ 3 ಪ್ಲಸ್ n ಮೈನಸ್ 1 ಇಂಟು 7. an is equal to 3 plus 7n minus 7. an is equal to 7n minus 4. ಸೊ nth ಟರ್ಮ್ ಇದು ಫಸ್ಟ್ ಎ ಪಿದು nth ಟರ್ಮು, ಇದು ಸೆಕೆಂಡ್ ಎ ಪಿದು nth ಟರ್ಮ್. ಸೊ ನಮಗೇನು ಕೊಟ್ಟಿದ್ದಾರೆ, ಫಾರ್ ವಾಟ್ ವ್ಯಾಲ್ಯೂ ಆಫ್ ಎನ್ ಆರ್ ದ nth ಟರ್ಮ್ಸ್ ಆಫ್ 2 ಎ ಪಿಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಸೊ nth ಟರ್ಮ್ ನಾವು ಈಕ್ವಲ್ ಅಂತ ತಗೋಬೇಕು. ಗಿವನ್ nth ಟರ್ಮ್ of these AP are equal to each other. ಸೊ ಇದು ಏನು ಇದು ಏನು ಸೇಮ್ ಇದೆ, ಹಾಗಾಗಿ 61 ಪ್ಲಸ್ 2n ಈಸ್ ಈಕ್ವಲ್ ಟು 7n ಮೈನಸ್ 4. 61 ಇದು ಮೈನಸ್ 4 ಈ ಕಡೆ ಬಂದರೆ ಪ್ಲಸ್ 2, 7n ಮೈನಸ್ 2n. 65 ಈಸ್ ಈಕ್ವಲ್ ಟು 5n. ಸೊ n ಈಸ್ ಈಕ್ವಲ್ ಟು 65 by 5. 5 ones are 5 3s are. n is equal to 13. ಸೊ n 13 ಬಂತು. ಅಂದರೆ ಇಲ್ಲಿನೂ n 13th ಟರ್ಮು ಮತ್ತು ಇಲ್ಲಿದು n 13th ಟರ್ಮು ಈಕ್ವಲ್ ಇರುತ್ತೆ ಅಂತ ನಮಗೆ ಗೊತ್ತಾಯ್ತು. ದೇರ್ಫೋರ್ 13th terms of both these APs are equal to each other. So next question, determine the AP whose third term is 16, and the seventh term exceeds fifth term by 12 ಅಂತ ಕೊಟ್ಟಿದ್ದಾರೆ. ಅಂದರೆ A3 ಏನಿದೆ 16, ಥರ್ಡ್ ಟರ್ಮ್ A3 ಏನಿದೆ 16. ನೆಕ್ಸ್ಟ್ A7th ಟರ್ಮ್ ಎಕ್ಸೀಡ್ಸ್ ಫಿಫ್ತ್ ಟರ್ಮ್, ಅಂದರೆ ಫಿಫ್ತ್ ಟರ್ಮ್ಗಿಂತ 12 ಜಾಸ್ತಿ ಇದೆ ಅಂತ ಕೊಟ್ಟಿದೆ. ಫಿಫ್ತ್ ಟರ್ಮ್ 7th ಟರ್ಮ್ ಏನಿದೆ ಇದು 7th ಟರ್ಮ್ ಎಕ್ಸೀಡ್ಸ್ ಫಿಫ್ತ್ ಟರ್ಮ್ ಬೈ 12. ಸೊ A7 ನಾವು ಹೀಗೆ ಬರಿಬೋದು. ಸೊ ಈಗ A3ನ ನಾವು ಹೇಗೆ ಬರಿಬೋದು ಅಂದರೆ A ಪ್ಲಸ್ 2D ಈಸ್ ಈಕ್ವಲ್ ಟು 16 ಅಂತ ಬರಿಬೋದು. ಸೊ ಇಲ್ಲಿ ಏನಿದೆ A7 ಈಸ್ ಈಕ್ವಲ್ ಟು A5 ಪ್ಲಸ್ 12 ಅಂತ ಇದೆ. ಸೊ ಈ A7 A5 ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಸೊ ಇದು 12. ಸೊ A7 ನಾವು ಹೇಗೆ ಬರಿಬೋದು, A ಪ್ಲಸ್ 6D ಅಂತ ಬರಿಬೋದು. A4 ಏನು ಬರಿಬೋದು, A ಪ್ಲಸ್ 4D ಅಂತ ಬರಿಬೋದು. ಸೊ ಇದು 12. ಸೊ ಈಗ A ಪ್ಲಸ್ 6D ಮೈನಸ್ ಇಂಟು A ಮೈನಸ್ ಇಂಟು ಪ್ಲಸ್ ಮೈನಸ್ 4D ಈಸ್ ಈಕ್ವಲ್ ಟು 12 ಆಗುತ್ತೆ. ಸೊ ಪ್ಲಸ್ A ಮೈನಸ್ A ಕ್ಯಾನ್ಸಲ್ ಆಗುತ್ತೆ. 6D ಮೈನಸ್ 4D 2D
ಈಸ್ ಈಕ್ವಲ್ ಟು 12 ಆಗುತ್ತೆ. ಸೊ ಡಿ ಈಸ್ ಈಕ್ವಲ್ ಟು 12/2, 2 6 12, ಡಿ ಈಸ್ ಈಕ್ವಲ್ ಟು 6 ಆಗುತ್ತೆ. ಸೊ ಈ ಡಿ ಈಸ್ ಈಕ್ವಲ್ ಟು 6ಅನ್ನು ನಾವು ಎ ಕಂಡುಹಿಡಿಯೋಕೆ ಯೂಸ್ ಮಾಡ್ಬೋದು. ಸೊ ಇದನ್ನು ಈಕ್ವೇಷನ್ 1 ಅಂತ ತಗೊಳ್ಳೋಣ. ಸೊ ಫ್ರಮ್ ಒನ್ a plus 2d is equal to 16. ಸೊ a plus d ಏನಿದೆ 6 ಇದೆ, 16. a plus 2 into 6 12 is equal to 16. a is equal to 16 minus 12, a is equal to 4. ಸೊ ನಮಗೆ ಏನು ಗೊತ್ತಾಯಿತು, ಡಿನೂ ಗೊತ್ತಾಯಿತು. ಹಾಗಾಗಿ ಡಿಟರ್ಮೈನ್ ದ ಎ ಪಿ ಅಂದರೆ ಎ ಪಿಲಿರೋ ನಂಬರ್ಸ್ನ ನಾವು ಈಗ ಈಸಿಯಾಗಿ ಬರಿಬೋದು. ದೇರ್ಫೋರ್ ಎ ಪಿ ಹೇಗೆ ಬರೆಯೋದು? ಫಸ್ಟ್ ಟರ್ಮ್ 4, ಎ ಪ್ಲಸ್ ಡಿ ಸೆಕೆಂಡ್ ಟರ್ಮ್ 10, ನೆಕ್ಸ್ಟ್ 16, ನೆಕ್ಸ್ಟ್ 22. ಸೊ ಇದು ಎ ಪಿ ನಮಗೆ ಬಂತು. ಅವರು ಏನು ಕೇಳಿದರೆ ಡಿಟರ್ಮೈನ್ ದ ಎ ಪಿ.